ನಮಸ್ಕಾರ, ವೆಲ್ಕಮ್ ಟು ಆರಂಭ.ಕನ್ನಡ ಯೂಟ್ಯೂಬ್ ಚಾನಲ್. ರಾಮಾಯಣ ಭಾರತ ಸಿನಿ ಜಗತ್ತಿನ ಅತಿ ದೊಡ್ಡ ಸಿನಿಮಾ. ರಾಕಿಂಗ್ ಸ್ಟಾರ್ ಯಶ್ ಮತ್ತು ನಮಿತ್ ಮಲ್ಹೋತ್ರಾ ಅವರು ಇಬ್ಬರು ಪ್ರೊಡ್ಯೂಸ್ ಮಾಡ್ತಾರಂಥ ಸಿನಿಮಾ. ರಾಮಾಯಣದ ಟ್ರೈಲರ್ ಈಗ ರಿಲೀಸ್ ಆಗ್ತಾ ಇಲ್ಲ ಅನ್ನೋದು ಹಾಟ್ ಟಾಪಿಕ್. ಅದರ ಕಾರಣ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಅದಕ್ಕೆ ಮುಖ್ಯವಾದ ಕಾರಣ, ಈಗ ಗ್ಲೋಬಲ್ ಡಿಸ್ಟ್ರಿಬ್ಯೂಷನನ್ನು ಸೋನಿ ಪಿಕ್ಚರ್ಸ್ ಅವರು ತಗೊಂಡಿದ್ದಾರೆ. ಈಗ ಆಲ್ರೆಡಿ ರೆಡಿಯಾಗಿರುವಂತಹ ಟ್ರೈಲರ್ ಕಟ್ಗೆ ಸೋನಿ ಲೋಗೋವನ್ನು ಆ್ಯಡ್ ಮಾಡಿಬಿಟ್ಟು ಮತ್ತು ವಿಜುವಲ್ಸಲ್ಲಿ ಒಂದಿಷ್ಟು ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ಗಳನ್ನು ಆ್ಯಡ್ ಮಾಡಿಬಿಟ್ಟು ಟ್ರೈಲರ್ನ ರಿಲೀಸ್ ಮಾಡಬೇಕಂತ ಚಿತ್ರತಂಡ ಪೋಸ್ಟ್ಪೋನ್ ಮಾಡಿದೆ. ಆದ ಕಾರಣ ನಾವೆಲ್ಲ ಬೇಸರ ಪಡುವಂಥ ಅವಶ್ಯಕತೆ ಇಲ್ಲ. ಅತಿ ಶೀಘ್ರದಲ್ಲಿ, ಅಂದರೆ ಈ ವಾರದಲ್ಲೇ ರಾಮಾಯಣದ ಟ್ರೈಲರ್ ರಿಲೀಸ್ ಆಗಲಿದೆ. ಶ್ರೀರಾಮರಾಗಿ ರಣಬೀರ್ ಕಪೂರ್ ಇದ್ದು, ಸೀತಾಮಾತೆಯಾಗಿ ಸಾಯಿ ಪಲ್ಲವಿ ಮತ್ತು ರಾವಣನ ಪಾತ್ರದಲ್ಲಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರಿದ್ದಾರೆ. ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡ್ತಾ ಇರೋದು ನಮಿತ್ ಮಲ್ಹೋತ್ರಾ. ಜೊತೆಗೆ ಅದರ ಕೋ ಪ್ರೊಡ್ಯೂಸರ್ ಆಗಿ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಮಾನ್ಸ್ಟಾರ್ ಮೈಂಡ್ ಕ್ರಿಯೇಷನ್ಸ್ ಮುಖಾಂತರ ಹಣ ಹೂಡ್ತಾ ಇದ್ದಾರೆ. ಇದು ಒಂದು ಭಾರತದ ಅತಿ ದೊಡ್ಡ ಸಿನಿಮಾ ಆಗಲಿದ್ದು, ರಾಮಾಯಣದ ಕಥೆಯನ್ನು ಇಡೀ ಪ್ರಪಂಚಕ್ಕೆ ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸುವಂತಹ ವಿಷನನ್ನು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಇಟ್ಟುಕೊಂಡಿದ್ದಾರೆ. ಟಾಕ್ಸಿಕ್ನ ನಂತರ ರಾಮಾಯಣದ ಹವಾ ಶುರುವಾಗಲಿದೆ. ಒಟ್ಟಾರೆಯಾಗಿ ಟ್ರೈಲರ್ ರಿಲೀಸ್ ಆಗಿಲ್ಲ ಅನ್ನೋ ಬೇಸರಕ್ಕಿಂತ ಟ್ರೈಲರ್ನ ಸಿನಿಮಾನ ಸೋನಿ ಪಿಕ್ಚರ್ಸ್ ಅವರು ತಗೊಂಡಿದ್ದಾರೆ, ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಂತೋಷದ ಸುದ್ದಿ. ಯಾಕಂದರೆ ಸೋನಿ ಪಿಕ್ಚರ್ಸ್ ಒಂದು ದೊಡ್ಡ ಗ್ಲೋಬಲ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಆಗಿದ್ದು, ಸ್ಪೈಡರ್ ಮ್ಯಾನ್ ಅಂತಹ ಸಿನಿಮಾಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದೆ. ಈಗ ರಾಮಾಯಣವನ್ನು ಪ್ರಪಂಚದ ಮೂಲೆ ಮೂಲೆಗಳಿಗೂ ಮುಟ್ಟಿಸುವಂತಹ ಕಾರ್ಯವನ್ನು ಸೋನಿ ಪಿಕ್ಚರ್ಸ್ ಮಾಡಲಿದೆ. ಹಾಗಾಗಿ ಒಬ್ಬ ಒಳ್ಳೆಯ ನಿರ್ಮಾಪಕ, ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ವಿಷನ್ಗೆ ಒಂದು ಅರ್ಥಗರ್ಭಿತವಾದಂಥ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಸಿಕ್ಕಿದ್ದು, ಈಗ ವಿಶ್ವದ ಮೂಲೆ ಮೂಲೆಗೂ ನಮ್ಮ ರಾಮಾಯಣದ ಕಥೆ ಮುಟ್ಟಲಿದೆ ಅನ್ನೋದು ನಮ್ಮೆಲ್ಲರ ಸಂತೋಷದ ಸುದ್ದಿ. ಇದೇ ವಾರದಲ್ಲಿ ಟ್ರೈಲರ್ ರಿಲೀಸ್ ಆಗುವಂತಹ ಎಲ್ಲ ಸಾಧ್ಯತೆಗಳಿದ್ದು, ನೋಡಬೇಕು ಏನಾಗುತ್ತೆ ಅಂತ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮಸ್ಕಾರ.